ಎಲ್ಲರಿಗೂ ನಮಸ್ಕಾರ. ಒನ್ ಕರ್ನಾಟಕ ನಿಮ್ಮ ಸುದ್ದಿ ಸ್ವಾಗತ. ಗವರ್ಮೆಂಟ್ ಎಂಪ್ಲಾಯೀಸ್ ಯಾರೆಲ್ಲ ಇದ್ದಾರೆ, ಒಂದು ಹಳೆ ಅಥವಾ ಹೊಸ ಪಿಂಚಣಿ ಯೋಜನೆ ವ್ಯತ್ಯಾಸ, ಹಳೆ ಮತ್ತು ಹೊಸ ಪಿಂಚಣಿ ಯೋಜನೆ ವ್ಯತ್ಯಾಸವೇನು, ಯಾವುದು ಲಾಭ ಸರ್ಕಾರಿ ನೌಕರರಿಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಕರ್ನಾಟಕ ಸರ್ಕಾರವು ಹಳೆ ಪಿಂಚಣಿ ಯೋಜನೆಯ ಜಾರಿಯ ವಿಷಯದಲ್ಲಿ ಸರ್ಕಾರಕ್ಕೆ ಗುಡ್ ನ್ಯೂಸ್ ಕೊಟ್ಟಿದೆ. ಅಂದ್ರೆ ಕರ್ನಾಟಕ ಸರ್ಕಾರವು ಹಳೆ ಪಿಂಚಣಿ ಯೋಜನೆ OPS ನ ಜಾರಿ ಮಾಡೋದಕ್ಕಿಂತ ಮುಂಚೆ ಈ ಸಂಬಂಧ ಅಧ್ಯಯನ ಮಾಡಲು ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ದೇನೆ. ಆ ಸಮಿತಿ ಕೆಲವೇ ಒಂದು ದಿನಗಳಲ್ಲಿ ನಮಗೆ ವರದಿ ಸಲ್ಲಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಜಾರಿ ಮಾಡುವ ಬಗ್ಗೆ ನಿರ್ಧಾರ ಆ ಒಂದು ಸಮಿತಿ ಕೊಡೋ ರಿಪೋರ್ಟ್ ಮೇಲೆ ಸರ್ಕಾರ ಡಿಸಿಷನ್ ತಗೊಳ್ಳುತ್ತೆ. ಅಲ್ಲದೆ ರಾಜ್ಯ ಸರ್ಕಾರವು ಏಕೀಕೃತ ಪಿಂಚಣಿ ಯೋಜನೆ UPS ನ ಅಂದ್ರೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅಂತ ಏನ್ ಹೇಳ್ತಾರೆ ಅದನ್ನು ಸಹ ಪರಿಶೀಲನೆ ಮಾಡೋದಕ್ಕೆ ಹೇಳಿದ್ದಾರೆ. ಓಕೆನಾ? ಹಾಗಾದ್ರೆ ಯಾವ ಪಿಂಚಣಿ ಯೋಜನೆ ಜಾರಿಯಾದರೆ ಕರ್ನಾಟಕ ಸರ್ಕಾರಿ ನೌಕರರಿಗೆ ಲಾಭವಾಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಬನ್ನಿ. ಹಳೆ ಪಿಂಚಣಿ ಯೋಜನೆ ಕರ್ನಾಟಕ ಸರ್ಕಾರವು ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಅಡಿಯಲ್ಲಿದ್ದ ಕೆಲವು ಸರ್ಕಾರಿ ಉದ್ಯೋಗಗಳನ್ನು OPS ಯೋಜನೆಗೆ ವರ್ಗಾಯಿಸಿತ್ತು. ಇನ್ನು OPS ಹಿರಿಯ ನಾಗರಿಕರ ಕಲ್ಯಾಣ ಕಾರ್ಯಕ್ರಮವಾಗಿದೆ. ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ಇಲಾಖೆಯು ಈ ಯೋಜನೆಯನ್ನು ಜಾರಿ ಮಾಡುತ್ತದೆ ಅಂತ ನಿಮಗೆ ಆಲ್ರೆಡಿ ಗೊತ್ತು. ಇನ್ನು NPS 2 ಹಂತಗಳ ಪಿಂಚಣಿ ಯೋಜನೆಯಾಗಿದೆ. ಶ್ರೇಣಿ 1 ಅಥವಾ ಶ್ರೇಣಿ 2 ಅಂತ ವಿಭಜಿಸಲಾಗಿದೆ. ಸರ್ಕಾರಿ ಅಧಿಕಾರಿಗಳು, ಸಿಬ್ಬಂದಿ ಮತ್ತು ನೌಕರರು ತಮ್ಮ ಸಂಬಳ ಮತ್ತು DAಯ 10% ಮೊತ್ತವು ಇದಕ್ಕೆ ಜಮೆಯಾಗುತ್ತದೆ. ಯಾವುದಕ್ಕೆ? ಒಂದು ಈ ಪೆನ್ಷನ್ ಸ್ಕೀಮ್ಗೆ. ಮತ್ತು ಸರ್ಕಾರವು 14% ಕೊಡುಗೆಯಾಗಿ ನೀಡುತ್ತೆ. ಓಕೆನಾ? ಯಾವುದಕ್ಕೆ? NPSಗೆ. ಇನ್ನು NPS ಮೊತ್ತವ ಮೂಲ ಸೌಕರ್ಯ, ಸಾಲ ನಿಧಿಗಳು ಹಾಗೂ ಈಕ್ವಿಟಿಯಲ್ಲಿ ಹೂಡಿಕೆ ಮಾಡಲಾಗುತ್ತೆ. ಸರ್ಕಾರ ಏನ್ ಮಾಡುತ್ತೆ? ಈ NPS ಮೊತ್ತವನ್ನ ಮೂಲ ಸೌಕರ್ಯ ಅಥವಾ ಸಾಲದ ನಿಧಿಗಳು ಆಗಿರ್ಬೋದು ಅಥವಾ ಈಕ್ವಿಟಿಯಲ್ಲಿ ಹೂಡಿಕೆ ಮಾಡಲಾಗುತ್ತೆ. ಇನ್ನು NPS ನ ಶ್ರೇಣಿ 2 ಹೂಡಿಕೆಗಳು ಸೆಕ್ಷನ್ 80C ಅಡಿಯಲ್ಲಿ ತೆರಿಗೆ ವಿನಾಯಿತಿಗೆ ಕೂಡ ಅರ್ಹವಾಗಿದೆ. ಓಕೆನಾ? ಅದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಇನ್ನು UPS ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅಂತ ಏನ್ ಹೇಳ್ತಾರೆ, ಇದು ಮತ್ತೊಂದು ಪಿಂಚಣಿ ಯೋಜನೆ ಆಗಿದೆ. ಈ ಯೋಜನೆಯು NPSಗೆ ಪರ್ಯಾಯವಾಗಿದೆ ಅಂತ ಕೂಡ ಹೇಳಲಾಗ್ತಿದೆ. ಇನ್ನು ಕೆಲವರು UPS ಅನ್ನು ಹೊಸ ಬಾಟಲಿಯಲ್ಲಿ ಹಳೆಯ ವೈನ್ ಕೂಡ ಆ ರೀತಿ ಅಂತ ಕೆಲವರು ಟೀಕಿಸುತ್ತಿದ್ದಾರೆ. ಇನ್ನು ಈ ಹಿಂದೆ NPS ಅಡಿಯಲ್ಲಿ ಕೆಲಸ ಮಾಡಿದ್ದ ಕೆಲವು ಉದ್ಯೋಗಿಗಳು UPS ಬಗ್ಗೆ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಸರ್ಕಾರವು OPS ನ ಮರುಜಾರಿ ಮಾಡಬೇಕು ಅನ್ನೋದೇ ಒಂದು ಸರ್ಕಾರಿ ನೌಕರರ ಆಗ್ರಹ ಕೂಡ ಆಗಿದೆ. ಇನ್ನು ಹಳೆ ಪಿಂಚಣಿ ಯೋಜನೆ ಜಾರಿಗೆ ಆಗ್ರಹ, ನಾನು ಹೇಳಿದ OPS ಓಲ್ಡ್ ಪೆನ್ಷನ್ ಸ್ಕೀಮ್ ಅಂತ ಹೇಳ್ತಾರೆ. ಇನ್ನು ರಾಜ್ಯ ಸರ್ಕಾರಿ ನೌಕರರು ಹಳೆ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡಬೇಕು ಎಂದು ಆಗ್ರಹಿಸುತ್ತಿದ್ದಾರೆ. ಆದರೆ ಇನ್ನು ಯಾವುದೇ ಈ ಬಜೆಟ್ ಆದ್ರೂ ಕೂಡ ಯಾವುದೇ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಇಲ್ಲ. ಇದರಿಂದ ಹೆಚ್ಚು ಲಾಭ ಹಾಗೂ ನ್ಯಾಯಸಮ್ಮತ ಎನ್ನುವುದು ಸರ್ಕಾರಿ ನೌಕರರ ವಾದವಾಗಿದೆ. ಇನ್ನು ಕರ್ನಾಟಕ ಸರ್ಕಾರ ನೌಕರರಿಗೆ ಹೊಸ ಪಿಂಚಣಿ ಯೋಜನೆ NPS ನ ರದ್ದು ಮಾಡಿ ಹಳೆ ಪಿಂಚಣಿ ಯೋಜನೆಯನ್ನೇ ಮರುಜಾರಿಗೊಳಿಸಬೇಕು ಅನ್ನೋದು ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಿ ನೌಕರರು ಒತ್ತಾಯ ಮಾಡ್ತಿದ್ದಾರೆ. ಈ ಸಂಬಂಧ ರಾಜ್ಯ ಸರ್ಕಾರವು ಶೀಘ್ರ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಹಳೆ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡುವುದರಿಂದ ರಾಜ್ಯ ಸರ್ಕಾರಗಳಿಗೆ ಆರ್ಥಿಕ ಸಂಕಷ್ಟ ಸಿಲುಕಲಿದೆ ಅಂತ ಕೂಡ ಈ ಹಿಂದೆ RBI ಎಚ್ಚರಿಕೆ ನೀಡಿತ್ತು. ಹೀಗಾಗಿ ಈ ವಿಚಾರದಲ್ಲಿ ಸರ್ಕಾರ ಯಾವ ರೀತಿ ಒಂದು ನಿರ್ಧಾರ ತಗೊಳ್ಳುತ್ತೆ ಅನ್ನೋದೇ ಕುತೂಹಲ ಆಗಿದೆ. ಓಕೆನಾ? ಇನ್ನು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಬಂದು ಕಂಪ್ಲೀಟ್ ಆಗಿ ನಿಮ್ಗೆ ಏನ್ ಆಗಿರುತ್ತೆ, ಶೇರ್ ಮಾರ್ಕೆಟ್ ಅಥವಾ ಈಕ್ವಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಲ್ಡ್ ಪೆನ್ಷನ್ ಸ್ಕೀಮ್ ಬಂದು ಸರ್ಕಾರನೇ ಇಷ್ಟು ಪಾಲು ಅಂತ ಕೊಡ್ಬೇಕಾದ್ರೆ ನಿಮಗೆ ಯಾವುದೇ ರೀತಿಯಲ್ಲಿ ವೇರಿಯೇಷನ್ ಆಗಲ್ಲ, ಅದು ನಿಮಗೆ ಫಿಕ್ಸ್ ಇರುತ್ತೆ. ಓಕೆ? ಓಲ್ಡ್ ಪೆನ್ಷನ್ ಸ್ಕೀಮ್, ಅದಕ್ಕೋಸ್ಕರ ಎಲ್ಲರೂ ಓಲ್ಡ್ ಪೆನ್ಷನ್ ಸ್ಕೀಮೇ ಬೇಕು ಅನ್ನೋದು ಒಂದು ಸರ್ಕಾರಿ ನೌಕರರ ವಾದವಾಗಿದೆ. ಸೊ ಇದು ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅಲ್ಲಿ ಏನಾಗುತ್ತೆ, ಸೇಮ್ ನಾನು ಹೇಳಿದ್ನಲ್ಲ NPS ತರನೇ ಇದು ಕೂಡ ಅದಕ್ಕೆ ಪರ್ಯಾಯವಾಗಿದೆ ಅಂತ ಕೂಡ ಹೇಳಲಾಗ್ತಿದೆ. ಓಕೆನಾ? ಸೊ ಇಷ್ಟು ಒಂದು ಮಾಹಿತಿ ಪ್ರಕಾರ ಒಂದು ಈಗ ಸರ್ಕಾರಿ ನೌಕರರ ವಾದ ಏನು, ನಮಗೆ ಲೇಟೆಸ್ಟ್ ಏನಾಗುತ್ತೆ, ಓಲ್ಡ್ ಪೆನ್ಷನ್ ಸ್ಕೀಮ್ ಅಂದ್ರೆ ಬೆನಿಫಿಟ್ ಇದೆ, ಸರ್ಕಾರಿ ನೌಕರರಿಗೆ ಬೆನಿಫಿಟ್ ಇದೆ ಅನ್ನೋದು ಕೂಡ ವಾದವಾಗಿದೆ. ಓಕೆನಾ? ಸೊ ಕಾದ್ ನೋಡ್ಬೇಕು ಸರ್ಕಾರ ಯಾವ ರೀತಿ ಒಂದು ಡಿಸಿಷನ್ ತಗೊಳ್ಳುತ್ತೆ. ಓಕೆನಾ? ಸೊ ಯಾಕಂದ್ರೆ ಇಲ್ಲಿ ತುಂಬಾ ಒಂದು ಗವರ್ಮೆಂಟ್ ಎಂಪ್ಲಾಯೀಸ್ ಇಂದ ಕರ್ನಾಟಕ ಸರ್ಕಾರಕ್ಕೆ ಪ್ರೆಷರ್ ಕೂಡ ಬರ್ತಾ ಇದೆ. ಓಕೆನಾ? ಸೊ ಏನಂದ್ರೆ ನಮಗೆ ಓಲ್ಡ್ ಪೆನ್ಷನ್ ಸ್ಕೀಮ್ ನ ಇದ್ ಮಾಡ್ಬೇಕು. ಯಾಕಂದ್ರೆ ಒಂದು ಸರ್ಕಾರ ಅಧಿಕಾರಕ್ಕಿಂತ ಬರೋಕ್ ಮುಂಚೆ ಅವರ ಒಂದು ಪ್ರಣಾಳಿಕೆ ಏನಿದೆ ಆ ಒಂದು ಇದರಲ್ಲಿ ಅವರು ಮೆನ್ಷನ್ ಮಾಡಿರ್ತಾರೆ, ನಾವು NPS ನ ರದ್ದುಗೊಳಿಸಿ OPS ನ ಜಾರಿಗೊಳಿಸ್ತೀವಿ. ಓಕೆನಾ? ಸೊ ಅವರ ಪ್ರಣಾಳಿಕೆಯಲ್ಲೇ ಮೆನ್ಷನ್ ಮಾಡಿರೋದ್ರಿಂದ ಇವಾಗ ಅದನ್ನ ನೀವು ಜಾರಿಗೆ ತರಬೇಕು ಅನ್ನೋದೇ ಒಂದು ಗವರ್ಮೆಂಟ್ ಎಂಪ್ಲಾಯೀಸ್ ನ ವಾದ ಆಗಿದೆ. ಓಕೆನಾ? ಇನ್ನ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಓಕೆನಾ ಏನಿದೆ, UPS ಬಂದಿರೋದು ಈಗ ಏಕೀಕೃತ ಪಿಂಚಣಿ ಯೋಜನೆ, ಅದು ಏಪ್ರಿಲ್ ಇಂದ ನಿಮಗೆ ಸೌಲಭ್ಯ ಇದೆ. ಈಗ ಸೆಂಟ್ರಲ್ ಗವರ್ಮೆಂಟ್ ಗೆ ಅವರು ಅಪ್ಲೈ ಮಾಡ್ತಾ ಇದ್ದಾರೆ. ಯಾರು ಬೇಕಾದ್ರೂ ಅದನ್ನ
ಚೂಸ್ ಮಾಡ್ಕೋಬಹುದು. ಅದರಲ್ಲಿ ಯಾವುದೇ ರೀತಿ ಒಂದು ಮ್ಯಾಂಡೇಟರಿ ಇಲ್ಲ ಅನ್ನೋದು ಕೂಡ ಹೇಳಿದ್ದಾರೆ. ಓಕೆನಾ. ಇನ್ನು ಏಕೀಕೃತ ಪಿಂಚಣಿ ಯೋಜನೆಯಲ್ಲಿ ಯಾವುದೇ ಒಂದು ಪಿಂಚಣಿಯ ಜವಾಬ್ದಾರಿಯು ನೌಕರನ ಮೇಲೆ ಬೀಳುವುದಿಲ್ಲ ಮತ್ತು ಖಚಿತವಾದ ಪಿಂಚಣಿ ಅವಕಾಶವಿದೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ನಿವೃತ್ತಿಯ ಕೊನೆಯ 12 ತಿಂಗಳಲ್ಲಿ ಪಡೆದ ಮೂಲ ವೇತನ ಅಂದ್ರೆ ಬೇಸಿಕ್ ಪೇ ಏನಿದೆ 50% ಹಣವನ್ನು ಪಿಂಚಣಿಗೆ ಜಮಾ ಆಗುತ್ತೆ ಅಂತ ಕೂಡ ಅವರು ಹೇಳಿದ್ದಾರೆ. ಇನ್ನು ಇದು 2025 ಏಪ್ರಿಲ್ 1ರಿಂದ ಜಾರಿಗೆ ಆಗುತ್ತೆ. 25 ವರ್ಷಗಳ ಕನಿಷ್ಠ ಸೇವೆ ಹೊಂದಿರುವವರು ಈ ಯೋಜನೆಗೆ ಅರ್ಹರು ಅಂತ ಕೂಡ ಹೇಳಿದ್ದಾರೆ. ಓಕೆನಾ. ಇದು ಒಂದು UPS. ಇನ್ನು NPS ನಿಮಗೆ ಗೊತ್ತು, NPS ಸ್ಟಾಕ್ ಮಾರುಕಟ್ಟೆಯಲ್ಲಿ ಲಿಂಕ್ ಆಗಿರುತ್ತೆ. ಆ ಒಂದು ಉದ್ಯೋಗಿಯ ಮೂಲ ವೇತನದ 10% ತುಟ್ಟಿ ಭತ್ಯೆ ಅಂದ್ರೆ DA ಏನಿದೆ ಪಿಂಚಣಿ ನಿಧಿಗೆ ಕಡಿತ ಅಂದ್ರೆ ಅದನ್ನ ಕಟ್ ಮಾಡ್ಕೊಂಡು ಅಲ್ಲಿಗೆ ಡೆಪಾಸಿಟ್ ಮಾಡ್ತಾರೆ. ಇನ್ನು NPS ಸ್ಟಾಕ್ ಮಾರುಕಟ್ಟೆಗೆ ಲಿಂಕ್ ಆಗಿರೋದ್ರಿಂದ ಆದಾಯವು ಮಾರುಕಟ್ಟೆ ಏರಿಳಿತಗಳಿಗೆ ಒಳಪಟ್ಟಿರುತ್ತೆ ಅಂತ ಕೂಡ ಹೇಳಿದ್ದಾರೆ. ಓಕೆನಾ. ಇನ್ನು ನಿವೃತ್ತಿ ನಂತರ ಪಿಂಚಣಿ ಪಡೆಯಲು NPS ನಿಧಿಯ 40% ಹೂಡಿಕೆ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಇನ್ನು OPS ನೋಡೋದಾದ್ರೆ OPS ಅಡಿಯಲ್ಲಿ ನಿವೃತ್ತ ವೇಳೆ ನೌಕರರ ಸಂಬಳದ 50% ಪಿಂಚಣಿಯಾಗಿ ನೀಡಲಾಗುತ್ತದೆ. ಓಕೆನಾ. ಇನ್ನು OPS ಜನರಲ್ ಪ್ರಾವಿಡೆಂಟ್ ಫಂಡ್ GPF ನಿಬಂಧನೆಗೆ ಒಳಗೊಂಡಿದ್ದು ಅಲ್ಲಿ ಉದ್ಯೋಗಿಗಳಿಗೆ ತಮ್ಮ ಸಂಬಳದ ಒಂದು ಭಾಗವನ್ನು ಕೊಡುಗೆ ನೀಡಬಹುದು. ನಂತರ ನಿವೃತ್ತಿ ಸಮಯದಲ್ಲಿ ಬಡ್ಡಿಯೊಂದಿಗೆ ಹಿಂಪಡೆಯಲಾಗಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. OPS ನಲ್ಲಿ ಉದ್ಯೋಗಿಗಳು 25 ಲಕ್ಷ ಒಳಗಿನ ಗ್ರಾಚ್ಯುಟಿ ಮೊತ್ತವನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಅಂತ ಕೂಡ ಹೇಳಿದ್ದಾರೆ. ಓಕೆನಾ. ಇದು ಒಂದು OPS. NPS ಕಂಪ್ಲೀಟ್ ಶೇರ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ವೇರಿ ಆಗುತ್ತೆ ಅನ್ನೋದು ಸರ್ಕಾರಿ ನೌಕರರ ವಾದ. ಓಕೆನಾ. ಅವ್ರಿಗೆ OPS ಬಂದ್ರೆ ನಮಗೆ ಹಣದುಬ್ಬರಕ್ಕೆ ಅನುಗುಣವಾಗಿ ಪಿಂಚಣಿ ಸರಿದೂಗಿಸಲು ಸಹಾಯ ಮಾಡುತ್ತೆ OPS ಅನ್ನೋದು ಒಂದು ಸರ್ಕಾರಿ ನೌಕರರ ವಾದವಾಗಿದೆ. ಸೊ ಕಾದು ನೋಡ್ಬೇಕು ಸರ್ಕಾರ ಯಾವ ರೀತಿ ಒಂದು ಕ್ರಮ ತಗೊಳುತ್ತೆ, ಯಾವುದನ್ನ ಜಾರಿ ಮಾಡುತ್ತೆ ಅನ್ನೋದನ್ನ. ಓಕೆನಾ. ಇದೇ ರೀತಿ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿರ್ಬೋದು ಅಥವಾ ಸರ್ಕಾರಿ ನೌಕರ ಅಪ್ಡೇಟ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಜಾಬ್ ಅಪ್ಡೇಟ್ ಆಗಿರ್ಬೋದು, ಒಂದು ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನನ್ಸುತ್ತೆ, ಯಾವ ಪೆನ್ಷನ್ ಸ್ಕೀಮ್ ಅಂದ್ರೆ ಒಳ್ಳೇದು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಧನ್ಯವಾದಗಳು.